ಏರ್ ಕ್ರಾಶ್ ಆಯ್ತು, ಏರ್ ಇಂಡಿಯಾ ಫ್ಲೈಟ್. ಹಾ ಹೌದು. ಸುದ್ದಿ ಕೇಳಿದ ತಕ್ಷಣ ನಿಮ್ ರಿಯಾಕ್ಷನ್ ಏನಿತ್ತು? ಅದೇ ಟೆರರಿಸ್ಟ್ ಆಕ್ಟಿವಿಟಿನ ಅಂತ ಡೌಟ್ ಆಯ್ತು ನಮ್ಗೆ. ಅದೇ ಟೆರರಿಸ್ಟ್ ಆಕ್ಟಿವಿಟಿನ ಅಂತ ಡೌಟ್ ಆಯ್ತು ನಮ್ಗೆ. ಟೆರರಿಸ್ಟ್ ಆಕ್ಟಿವಿಟೀಸ್ ಅಂತ ನಮಗೂ ತುಂಬಾನೇ ಡೌಟ್ ಬರ್ತದೆ. ಯಾಕಂದ್ರೆ 241 ಜನ ಸತ್ತಿರೋದು, ಅಷ್ಟು ದೊಡ್ಡ ಹ್ಯೂಜ್ ಬ್ಲಾಸ್ಟ್, ಹ್ಯೂಜ್ ಲಾಸ್. ಇದ್ರಿಂದ ಕೈವಾಡ ಇದೆಯಾ ಅಂತ ಅನ್ಸುತ್ತಾ? ಒಂದೊಂದ್ಸತಿ ಡೌಟ್ ಬರುತ್ತೆ ಆತರ. ಯಾಕಂದ್ರೆ ಅಷ್ಟು ಜನದ ಜೀವ ಆಯಸ್ಸು ಒಂದೇ ಸಲ ಮುಗ್ದೋಗಿತ್ತ ಅಂತ. ಅದಕ್ಕೆ ಯಾತರ ಈ ತರ ಆಗಿದೆ ಅಂತ ಸಡನ್ ಆಗಿ ಆಗಿರೋದು ನಮ್ಗೆ ಡೌಟ್ ಆಗ್ತಾ ಇದೆ. ಮತ್ತೆ ಇನ್ನೊಂದು ನಾವು ಗಮನ ವಹಿಸಬೇಕಾಗಿರೋದು, ಫ್ಲೈಟ್ ಅಲ್ಲಿ ಜರ್ನಿ ಮಾಡ್ಬೇಕಾದ್ರೆ ಆ ಫ್ಲೈಟ್ ಲೈಫ್ ಸ್ಪ್ಯಾನ್ ಏನಿದೆ, ಎಷ್ಟು ವರ್ಷದ ಹಳೇದು, ಅವೆಲ್ಲ ಟೆಕ್ನಿಕಲ್ ಎಲ್ಲ ಪ್ರಾಪರ್ ಇದೆಯಾ, ಅವೆಲ್ಲ ಕೂಡ ನಾವು ಜಾಗರೂಕತೆ ವಹಿಸಬೇಕಾಗತ್ತಲ್ಲ. ಹೌದು, ಅದೆಲ್ಲ ಏರ್ಕ್ರಾಫ್ಟ್ ಕಂಪ್ನಿಯವರು ಮತ್ತೆ ಏರ್ಲೈನ್ಸ್ ಅವರು ಚೆಕ್ ಮಾಡ್ತಿರ್ತಾರೆ. ಇದರಲ್ಲಿ ಚೆಕ್ ಮಾಡಿದಾರೋ ಇಲ್ಲೋ ಅದೆಲ್ಲ ಕಂಡಿಡಿಬೇಕು. ಅದನ್ನ ಕಂಡಿಡಿದ್ಮೇಲೆ ಗೊತ್ತಾಗುತ್ತೆ ಏನಾಗಿದೆ. ನಿಮ್ಮ ಫ್ಲೈಟ್ ಜರ್ನಿ ಎಕ್ಸ್ಪೀರಿಯನ್ಸ್ ಏನಾದ್ರು ಶೇರ್ ಮಾಡ್ತೀರಾ ಸರ್? ಯೂಶಲಿ ನಾವು ಇಂಡಿಗೋ ಅಲ್ಲಿ ಟ್ರಾವೆಲ್ ಮಾಡಿದೀನಿ ಜಾಸ್ತಿ. ಚೆನ್ನಾಗಿದೆ ಯೂಶಲಿ, ಬಟ್ ಕೆಲವು ಸತಿ ಟರ್ಬುಲೆನ್ಸ್ ಆದಾಗ ಭಯ ಆಗುತ್ತೆ ಒಂದೊಂದ್ಸತಿ ಅಷ್ಟೇ. ನೆಕ್ಸ್ಟ್ ಫ್ಲೈಟ್ ಅಲ್ಲಿ ಜರ್ನಿ ಮಾಡಕ್ ಧೈರ್ಯ ಇದೆಯಾ? ಟಾಟಾ ಇದು ಏರ್ಲೈನ್ಸ್ ಏರ್ ಇಂಡಿಯಾ ಸ್ವಲ್ಪ ಭಯ ಆಗ್ತಾ ಇದೆ. ಎಲ್ಲರೂ ಅದೇ ಮಾತಾಡ್ತಾ ಇದಾರೆ ಇವಾಗ ಈ ಇನ್ಸಿಡೆಂಟ್ ಆದಾಗಿಂದ. ಗಂಡಾಂತರಗಳ ಬಗ್ಗೆ ಏನ್ ಮಾತಾಡ್ತೀರಾ ಸರ್ ನೀವು? ಅದರಿಂದ ಪಾರ್ ಆಗ್ಬೇಕಂದ್ರೆ ಅದು ಏನೂ ಮಾಡಕ್ಕಲ್ಲ, ಹಣೆಲ್ ಬರ್ದಿದ್ದು ಏನಾರ ಆಗ್ಬೇಕು ಅಂತಿರೋದು ಅದೆಲ್ಲ ಹಾಗೆ ಆಗುತ್ತೆ. ಸೊ ಆಗ್ಲಿ ಅಂತ ಏನೂ ಮಾಡಕ್ಕಾಗಲ್ಲ, ಅದನ್ನ ತಡೆಯಕ್ಕಾಗಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.